ಕರ್ನಾಟಕ ರಾಜ್ಯದಾಗ ಸಚಿವ ಸಂಪುಟದಾಗ ಒಬ್ಬ ಅಪರೂಪದ ಮಂತ್ರಿ ಅದಾನ್ರಿ. ಆ ಮಂತ್ರಿ ಅಂತಾವಂದ್ರೆ ನೀವು ಈ ಸುದ್ದಿ ನೋಡಿ ಆ ದೃಶ್ಯ ನೋಡಿದರೂ ಸಹಿತ ನಿಮಗೆ ದಿಗ್ಭ್ರಮೆ ಆಗತೈತಿ. ಇವನೆಂಥ ಮಂತ್ರಿ, ಕರ್ನಾಟಕ ರಾಜ್ಯದ ಸಾವಿರಾರು ಕೋಟಿಯ ಒಡೆಯ ಇವನೆಂಥ ಮಂತ್ರಿ. ಈಗ ಕರ್ನಾಟಕ ರಾಜ್ಯದ ಸಚಿವ ಸಂಪುಟದಲ್ಲಿ 33 ಮಂತ್ರಿಗಳು ಅದಾರ್ರಿ. ದೇಶದಾಗ ಸಾವಿರಾರು ಮಂತ್ರಿಗಳು ಅದಾರ ಪ್ರತಿ ರಾಜ್ಯದಾಗ. ಆ ಎಲ್ಲ ಮಂತ್ರಿಗಳಿಗೆ ತಮ್ಮ ಖಾತೆ ಏನೇನದಾವ್ರಲ್ಲ ಆ ಖಾತೆ ತಕ್ಕಂತೆ ನೀವು ಮಾಡ್ಬೇಕಂತ ಒಂದು ಆದೇಶ ಹೊಡಿಸಿರಂದ್ರೆ ಮಾಡ್ತಾರೇನ್ರಿ? ಆರೋಗ್ಯ ಮಂತ್ರಿ ಇಂಜೆಕ್ಷನ್ ಮಾಡ್ಬೇಕು, ಅರಣ್ಯ ಮಂತ್ರಿ ಗಿಡ ನೆಡ್ಬೇಕು, PWD ಮಂತ್ರಿ ರಸ್ತೆ ಮಾಡ್ಬೇಕು, ಮೀನುಗಾರಿಕೆ ಮಂತ್ರಿ ಮೀನ ಹಿಡಿಬೇಕು. ಇನ್ನು ಮತ್ತು ಬೇರೆ ಬೇರೆ ಖಾತೆ ಅದಾವ್ರಲ್ಲ, ವಸತಿ ಮಂತ್ರಿ ವಸತಿ ಕೊಡಿಸ್ಬೇಕು. ಹಿಂಗೆ ಅನೇಕ ಮಂತ್ರಿಗಳು ತಮ್ಮ ಖಾತೆಗಳು ಏನು ಮಾಡ್ಕೊಂಡಾರ, ಆ ಖಾತೆ ತಕ್ಕಂತೆ ಆ ಖಾತೆಯಲ್ಲಿ ಏನು ಕೆಲಸ ನಿರ್ವಹಣೆ ಮಾಡ್ತಾರ ಅದನ್ನು ಮಾಡಿ ತೋರಿಸ್ಬೇಕಲ್ರಿ. ಹಂಗಾದ್ರೆ ಕರ್ನಾಟಕ ರಾಜ್ಯದಾಗ ಒಬ್ಬ ಅಪರೂಪದ ಮಂತ್ರಿ, ಕಾರ್ಮಿಕ ಇಲಾಖೆಯ ಮಂತ್ರಿ ಅಂದ ತಕ್ಷಣ ರಾಜ್ಯಾದ್ಯಂತ ನೋಡ್ತೈತಿ. ಮಾತಾಡಕ್ಕೆ ಕೂತ್ರಂದ್ರೆ ಅಂಕಿ ಅಂಶ ಚಾರ್ಟ್ ರೆಡಿ ಇರ್ತೈತಿ. ಯಾವ ಮುಂದೆ ಕೇಳೋ ತಡ ಇಲ್ದ ತಡಬಡಿಸಿ ಓಡಿ ಹೋಗ್ತಾರೆ. ಆ ಥರಾಗ ಮಾಧ್ಯಮದವರು ಶಾಮೀಲ್ ಅದಾರ. ಮಾಧ್ಯಮದವ್ರಿಗೂ ಸಹಿತ ಪ್ರಶ್ನೆ ಕೇಳಕ್ಕೆ ಬರವಾತ್ರಿ. ಹಂಗೆ ನಡುಕ ಹುಟ್ಟಿಸಿದಂಥ ಅಂಕಿ ಅಂಶ ತೆಗೆದುಕೊಂಡಂಥ ಒಬ್ಬ ಅರ್ಥಶಾಸ್ತ್ರಜ್ಞ ಅಂತ ಅನ್ಕೋಬಹುದು ನಾವು. ಅಂಥ ಕರ್ನಾಟಕದ ರಾಜ್ಯದ ಒಂದು ಧಾರವಾಡ ಜಿಲ್ಲೆಯ ಕಲಘಟಗಿ ಕ್ಷೇತ್ರದ ಶಾಸಕನಾಗಿ ಕಾರ್ಮಿಕ ಮಂತ್ರಿಯಾದಂಥ ಸಂತೋಷ್ ಲಾಡ್ ಏನು ಮಾಡ್ಯಾರ ಗೊತ್ತೈತೇನ್ರಿ? ಆ ದೃಶ್ಯ ತೋರ್ಸಾಕತ್ತ ನೋಡ್ರಿ. ತಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಕೂಲಿ ಕೆಲಸ ಹೆಂಗೆ ಮಾಡೋದು ಅದನ್ನು ಸ್ವತಃ ತಾವು ನಾವು ನಮ್ಮ ಜವಾರಿ ಭಾಷೆಯಲ್ಲಿ ಅಂತೀವಿ, ರೈಲ್ವೆದಲ್ಲಿ ಕೂಲಿ ಅಂತಾರ, ಇಲ್ಲಿ ಹಮಾಲರು ಸಿಗ್ತಾರೇನ್ರಿ ಚೀಲ ಹೊರಾಕ ಅಂಥೇಳಿ. ಸಂತೋಷ್ ಲಾಡ 25 kg ಅಕ್ಕಿವ 3 ಚೀಲ 75 ಕಿಲೋ ಹೊತ್ಕೊಂಡ ಗೋಡಾವನ ಟ್ರಕ್ದಾಗಿಂದ ಸಾಮಾನು ಇಳಿಸಿ ಗೋಡಾವಣದಾಗ ತುಂಬಾತಾರ ಅಕ್ಕಿ. ಹಮಾಲಿ ಕೆಲಸ ಮಾಡಿ ತೋರಿಸಿದಂಥ ಇವನೆಂಥ ಕಾರ್ಮಿಕ ಮಂತ್ರಿ. ಕಾರ್ಮಿಕ ಇಲಾಖೆ ಹೊತ್ಕೊಂಡಂಥ ಸಾರ್ಥಕ ಆತ್ರಿ. ಸಿದ್ದರಾಮಯ್ಯ ಅವರೇ ಈ ಸಂತೋಷ್ ಲಾಡ್ಗೆ ಕಾರ್ಮಿಕ ಮಂತ್ರಿ ಏನು ಕೊಟ್ರಿ? ಬರೇ ಬಡು ಕೂಲಿಕಾರ ಜನ ಇರುವಂಥ ಈ ಕೂಲಿನಾಲಿ ಮಾಡುವಂಥ ಕಾರ್ಮಿಕ ಇಲಾಖೆ ಕೊಟ್ಟು ಆ ಕಾರ್ಮಿಕ ಇಲಾಖೆಗೆ ಕಾಯಕಲ್ಪದ ಶಕ್ತಿ ಕೊಟ್ಟಂಥ ಇವನೆಂಥ ಸಂತೋಷ್ ಲಾಡ್ ಅಂದ್ರೆ ದೃಶ್ಯದಾಗ ನೋಡ್ರಿ. ಚೀಲ ಹೊತ್ತ ಟ್ರಕ್ದಾಗಿಂದ ಅಕ್ಕಿ ಚೀಲ ಇಳಿಸಾತಾನ ಪುಣ್ಯಾತ್ಮ. ನಮ್ಮ ಉತ್ತರ ಕರ್ನಾಟಕ ಸೊಬಗ ಸಂಸ್ಕೃತಿಯ ನಾಡು. ಜವಾರಿ ಭಾಷೆಯಲ್ಲಿ ನಮ್ಮ ಚಾನಲ್ ಭಾಳ ಪ್ರೀತಿ ಮಾಡ್ತೀರಿ. ನಮ್ಮ ಜವಾರಿ ಮಂತ್ರಿಗಳು ಸಹಿತ ಇವತ್ತು ಎಷ್ಟೊಂದು ದಿಗ್ಭ್ರಮೆ ಹುಟ್ಟಿಸುವಂಥ ಕಾರ್ಯ ಮಾಡಕತ್ತಾರಂದ್ರೆ ಆ ದೃಶ್ಯವೇ ಸಾಕ್ಷಿ. ಐಷಾರಾಮಿ ಜೀವನ ಮಾಡೋ ಸಲುವಾಗಿ ಇವತ್ತೊಂದು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ನಾವು ಬ್ಯಾಗ್ ಹೊರಕಾಗೋತ್ತು ಯಾವಂಗಾರೆ ಕೊಟ್ಟು ಕಳಿಸ್ತೀವಿ. ಆ ಬ್ಯಾಗ್ ಇಟ್ಟು ಬಾ ನಾ ರೈಲ್ವೆಗೆ ಬರ್ತಾನೆ ಅಂತೇಳಿ, ನಾ ವಿಮಾನ ನಿಲ್ದಾಣಕ್ಕೆ ಹೋಗ್ತಾನು ನಾನು ಬ್ಯಾಗ್ ತೊಗೊಂಬ ಅಂತೇಳಿ. ಆದರೆ ಈ ಮಂತ್ರಿ ಹಂಗಲ್ರಿ. ತನ್ನ ಕಾರ್ಮಿಕ ಇಲಾಖೆಗೆ ಬಂದಂಥ ಆ ಅಕ್ಕಿ ಸರಬರಾಜು ಅಂತ ಹೊತ್ಕೊಂಡು ತಂದು ಅದನ್ನು 25 kg 3 ಚೀಲ ಹೊತ್ಕೊಂಡು ಟ್ರಕ್ ಇಳಿಸಾಕತ್ತಾರ. ಅದನ್ನು ಸಂತೋಷ್ ಲಾಡ್ ನೋಡಿದ ತಕ್ಷಣ ಒಬ್ಬ ಕೂಲಿಕಾರ ಅಂತೇರಿ, ಹಮಾಲ್ ಕೆಲಸ ಮಾಡುವಂಥ ಸಂತೋಷ್ ಲಾಡ್ ಅಂತೇರಿ. ಆದ್ರೆ ಇಲ್ಲಿ ಯಾವುದೇ ಮುಜುಗರ ಇಲ್ಲ, ಯಾವುದೇ ಅಸಹ್ಯ ಇಲ್ಲ. ಆ ಕಾರ್ಮಿಕರು ಮಾಡ್ತಾರಂದ್ರೆ ನಾನ್ಯಾಕೆ ಮಾಡಬಾರ್ದು? ನಾನು ಮಂತ್ರಿ ಅಂಥೇಳಿ ಏನು ಐಷಾರಾಮಿ ಏನು ಜೀವನಲ್ಲ. ಮಂತ್ರಿ ಅನ್ನುವ ಗಂಭೀರತೆ ನನಗಿಲ್ಲ. ಸಾವಿರಾರು ಕೋಟಿ ಇದ್ದರೂ ಸಹಿತ ನನಗೆ ಸೊಕ್ಕಿಲ್ಲ. ರೊಕ್ಕಿದ್ದವಂಗೆ ಸೊಕ್ಕ ಭಾಳ ಅಂತಾರ, ಆದರೆ ರೊಕ್ಕಿದ್ದವಂಗೆ ಪ್ರೀತಿ ಭಾಳ ಅನ್ನುವ ನಿದರ್ಶನ ಮಾಡಿಕೊಟ್ಟಂಥ ಸಂತೋಷ್ ಲಾಡ್ ದೃಶ್ಯ ತೋರ್ಸಾಕತ್ತ ನೋಡ್ರಿ. ಇದು ಕರ್ನಾಟಕ ರಾಜ್ಯದ ಎಲ್ಲ ಮಂತ್ರಿಗಳಿಗೆ ಒಂದು ಪ್ರೇರಣೆ ಆಗಬೇಕು. ಆಯಾ ಇಲಾಖೆಯಲ್ಲಿ ಯಾವ್ಯಾವ ಖಾತೆ ಹೊತ್ಕೊಂಡಿರಿ ಆ ಖಾತೆಯ ಪ್ರಕಾರ ನೀವು ಹೋಗಿ ಅಲ್ಲಿ ಕೆಲಸ ಮಾಡ್ತೀರಿ. ಕರ್ನಾಟಕ ರಾಜ್ಯದ 32 ಮಂತ್ರಿಗಳೇ 33ನೇ ಮಂತ್ರಿ ಸಂತೋಷ್ ಲಾಡ್ ಮಾಡ್ಯಾನ. 32 ಮಂತ್ರಿಗಳು ನಿಮ್ಮ ಖಾತೆದಂತೆ ಮಾಡಿ ತೋರಿಸ್ರಿಪ್ಪ. ಹಂಗಾದ್ರೆ ಕಡಕ ಜವಾರಿ ಕಾಕ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಯಾವ್ಯಾವ ಮಂತ್ರಿಗಳು ಏನೇನು ಕೆಲಸ ಮಾಡ್ಬೇಕು ಅನ್ನೋದು. ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ಯೂಟ್ಯೂಬ್ದಾಗ ಬಟನ್ ಹೊಡಿರಿ, ಆ ದೃಶ್ಯ ನೋಡ್ರಿ. ಸಂತೋಷ್ ಲಾಡ್ ಮಾಡುತ್ತಿರುವ ಇವತ್ತು ರಾಜ್ಯಾದ್ಯಂತ ಟ್ರೋಲ್ ಆಗ್ಬೇಕು ಈ ವಿಡಿಯೋ. ರಾಜ್ಯದ ಮಹಾ ಜನತೆ ನೋಡಬೇಕು. 7 ಕೋಟಿ ಜನಸಂಖ್ಯೆ ಇರುವಂಥ ಜನ ಇವತ್ತು ಈ ಸಂತೋಷ್ ಲಾಡ್ ಮಾಡಿದ ಕಾರ್ಮಿಕ ಕೆಲಸ ಇವತ್ತು ರಾಜ್ಯ ಅಲ್ಲ, ದೇಶ ಅಲ್ಲ, ವಿದೇಶ ನೋಡ್ತೈತಿ. ಕಡಕ ಜವಾರಿ ಕಾಕಾನ ಯೂಟ್ಯೂಬ್ ಚಾನಲ್ದಾಗ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ.